ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. CTET ಡಿಸೆಂಬರ್ 2024 CTET ಅಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸ್ನೇಹಿತರೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ಟೀಚರ್ ಆಗಬೇಕಾಗಿತ್ತು ಅಂತಂದ್ರೆ ಈ CTET ಅನ್ನು ನೀವು ಪಾಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. CTET ಅನ್ನೋದೊಂದು ಅರ್ಹತಾ ಪರೀಕ್ಷೆ ಸ್ನೇಹಿತರೆ. ಯಾವ ರೀತಿ ಸ್ಟೇಟ್ ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ಟೀಚರ್ ಆಗಬೇಕಾದ್ರೆ KTET ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಮಾಡಬೇಕಲ್ವಾ, ಅದೇ ರೀತಿ ಈ CTET ಎಲಿಜಿಬಿಲಿಟಿ ಅಥವಾ ಅರ್ಹತಾ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ CTET ಪರೀಕ್ಷೆಗಾಗಿ ಈಗ ಅರ್ಜಿಯನ್ನು ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 17, 2024 ಆಗಿರ್ತದೆ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಅಕ್ಟೋಬರ್ 16, 2024 ಆಗಿರ್ತದೆ ಸ್ನೇಹಿತರೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ಈ CTET ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಡಿಸೆಂಬರ್ 1, 2024 ಎಕ್ಸಾಮ್ ನಡೆಸಲಾಗ್ತದೆ. ಪೇಪರ್ 2 ಮಾರ್ನಿಂಗ್ ಶಿಫ್ಟ್ನಾಗ ಐತಿ. ಅಂದ್ರೆ ಬೆಳಿಗ್ಗೆ 9:30 ಮಧ್ಯಾಹ್ನ 12 ಗಂಟೆ ತನಕ ಈ ಎಕ್ಸಾಮ್ ಇರ್ತದೆ. ಪೇಪರ್ 1 2:30 5 ಗಂಟೆ ತನಕ ಇದು ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಪೇಪರ್ 1 ಸ್ನೇಹಿತರೆ. ಓಕೆ ರೀ, ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸತಕ್ಕದ್ದಲ್ಲ ಸ್ನೇಹಿತರೆ, ಒಂದೇ ಅರ್ಜಿ ಸಲ್ಲಿಸಬೇಕು. ಇನ್ ಕೇಸ್ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಮ ಎಲ್ಲ ಅರ್ಜಿಗಳನ್ನು ಕ್ಯಾನ್ಸಲ್ಡ್ ಮಾಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋಣ ಸ್ನೇಹಿತರೆ. ಈ CTET ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಈ CTET ಎಕ್ಸಾಮ್ ಪಾಸ್ ಮಾಡಿದ್ರೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಸ್ಕೂಲ್ ಟೀಚರ್ ಆಗಬಹುದು. ನೀವು 1ನೇ ತರಗತಿಯಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬಹುದು. ಈ 1ರಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬೇಕಾದ್ರೆ ಅಲ್ಲಿ 2 ಪೇಪರ್ ಬರ್ತಾವೆ. ಪೇಪರ್ 1 ಮತ್ತು ಪೇಪರ್ 2 ಅಂತ ಬರ್ತಾವೆ. ಈ ಪೇಪರ್ 1 ಏನಂದ್ರೆ 1ರಿಂದ 5ನೇ ತರಗತಿಯ ಟೀಚರ್ ಆಗಬೇಕಾಗಿತ್ತು ಅಂತಂದ್ರೆ ಪೇಪರ್ 1ಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು 6ರಿಂದ 8ನೇ ತರಗತಿಯವರೆಗಿನ ಸ್ಕೂಲ್ ಟೀಚರ್ ಆಗಬೇಕಾಗಿತ್ತು ಅಂದ್ರೆ ಈ ಪೇಪರ್ 2 ಅರ್ಜಿಯನ್ನು ಸಲ್ಲಿಸಬಹುದು. 1ರಿಂದ 8ನೇ ತರಗತಿಯ ಸ್ಕೂಲ್ ಟೀಚರ್ ಆಗಬೇಕಾಗಿತ್ತು ಅಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ನೀವು ಅವಾಗ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪೇಪರ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಇನ್ ಕೇಸ್ ನೀವು ಪೇಪರ್ 1 ಅಥವಾ ಪೇಪರ್ 2 ಎರಡರೊಳಗೆ ಯಾವ್ದಾದ್ರು ಒಂದು ಪೇಪರ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತಂದ್ರೆ 1000 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ. ಇನ್ ಕೇಸ್ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ 1200 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ. SC ST ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಪೇಪರ್ 1 ಅಥವಾ ಪೇಪರ್ 2 ಎರಡರೊಳಗೆ ಒಂದಕ್ಕೆ ಅರ್ಜಿ ಸಲ್ಲಿಸ್ತಿದ್ರಿ ಅಂದ್ರೆ 500 ರೂಪಾಯಿ ಅರ್ಜಿ ಶುಲ್ಕ. ಎರಡೂ ಪೇಪರ್ಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ 600 ರೂಪಾಯಿ ಅರ್ಜಿ ಶುಲ್ಕ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇಷ್ಟರೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೀವು ಮುಗಿಸಿರ್ಬೇಕು. ಅಂದಾಗ ಮಾತ್ರ ಪೇಪರ್ 1ಕ್ಕೆ ನೀವು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತೀರಿ. ಅಲ್ಲಿ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ 1, 2, 3, 4 ಅಂತ ಕೋಡ್ ಇರ್ತದೆ. ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೋಡ್ ಇರ್ತದ. ಆ ಕೋಡ್ ಅನ್ನ ನೀವು ಸೆಲೆಕ್ಟ್ ಮಾಡೋದಿರ್ತದೆ. ಕೋಡ್ ನಂಬರ್ 1 ನೋಡ್ರಿ ಸ್ನೇಹಿತರೆ, 12ನೇ ತರಗತಿ 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ 2 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು. ಅಥವಾ ಈ 2 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ಗೆ ನೀವು ಅಡ್ಮಿಷನ್ ತಗೊಂಡಿರಿ ಅಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 2ನೇ ಕೋಡಿಗೆ ಬನ್ನಿ. PUC 45% ಅಂಕಗಳಿಂದ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ಗೆ ಅಡ್ಮಿಷನ್ ತಗೊಂಡಿರ್ಬೋದು ಅಥವಾ ಪಾಸ್ ಔಟ್ ಆಗಿರಬಹುದು. ಈ ಒಂದು ಎಲಿಜಿಬಿಲಿಟಿ, ಈ ಒಂದು ಎಜುಕೇಶನ್ ನಿಮ್ದು ಆಗಿತ್ತು ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಕೋಡ್ ನಂಬರ್ 3 ಒಳಗೆ ಸೇಮ್ ಸ್ನೇಹಿತರೆ, PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತ 4 ವರ್ಷದೊಂದು ಕೋರ್ಸ್, ಈ ಕೋರ್ಸ್ ಪಾಸ್ ಮಾಡಿರ್ಬೇಕು. ಅಥವಾ ಫೈನಲ್ ಇಯರ್ ಓದ್ತಾ ಇದ್ರಿ ಅಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 4, PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ DED, ಈ ಕೋರ್ಸ್ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ 4 ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ದು ಮುಗಿದಿತ್ತು ಅಂತಂದ್ರೆ ಈ ಪೇಪರ್ 1 ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅಂದ್ರೆ ಪೇಪರ್ 1 ಅರ್ಜಿ ಸಲ್ಲಿಸ್ಲಾಕ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಪೇಪರ್ 2 ಒಳಗೆ ಒಟ್ಟು 8 ಎಜುಕೇಶನ್ ಕ್ವಾಲಿಫಿಕೇಶನ್, ಒಟ್ಟು 8 ಕೋಡ್ಗಳು ಬರ್ತಾವೆ. ಅಲ್ಲಿ 8 ಕೋಡ್ಗಳಲ್ಲಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ್ದದ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಕೋಡನ್ನು ನೀವಲ್ಲಿ ಆಯ್ಕೆ ಮಾಡಬೇಕು. 1ನೇ ಕೋಡ್ ಗ್ರಾಜುಯೇಷನ್ ಪಾಸ್ ಮಾಡಿರ್ಬೇಕು. ಅಂದ್ರೆ ಯಾವ್ದಾದ್ರೂ ಒಂದು ಪದವಿ ಪಾಸ್ ಮಾಡಿರ್ಬೇಕು, ಯಾವ್ದಾದ್ರು ಒಂದು ಡಿಗ್ರಿ ಮುಗಿಸಿರ್ಬೇಕು ನೀವು.
ಈ ಡಿಗ್ರಿ ಮುಗಿಸಿ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಒಂದು 2 ವರ್ಷದ ಕೋರ್ಸ್, ಈ ಕೋರ್ಸ್ ಪಾಸ್ ಮಾಡಿರ್ಬೇಕು. ಈ ಗ್ರಾಜ್ಯುಯೇಷನ್ ಮುಗಿಸಿ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಪಾಸ್ ಮಾಡಿದ್ರಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಗ್ರಾಜ್ಯುಯೇಷನ್ ಪಾಸ್ ಮಾಡಿರಿ, ಈ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ, ಫೈನಲ್ ಇಯರ್ ಓದುತ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ, ಅಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕೋಡ್ ನಂಬರ್ 1. ನೆಕ್ಸ್ಟ್ ಕೋಡ್ ನಂಬರ್ 2, ಗ್ರಾಜ್ಯುಯೇಷನರೇ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜ್ಯುಯೇಷನರೇ ಆಗಿರ್ಬೋದು, ಎರಡರೊಳಗೆ ಯಾವುದಾದ್ರೂ ಒಂದು 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಪಾಸ್ ಮಾಡಿ ಬಿ ಎಡ್ ಪಾಸ್ ಮಾಡಿರ್ಬೇಕು, ಅಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಒಂದು ಕೋರ್ಸ್ ಬರ್ತದೆ, ಬಿ ಎಡ್ ಪಾಸ್ ಮಾಡಿರ್ಬೇಕು. ಇಲ್ರಿ ನಾವು ಗ್ರಾಜ್ಯುಯೇಷನ್ 50% ಅಂಕಗಳೊಂದಿಗೆ ಪಾಸ್ ಮಾಡೀವಿ, ಆದ್ರೆ ಈ ಬಿ ಎಡ್ ಇನ್ನ ಫೈನಲ್ ಇಯರ್ ಓದ್ತಾ ಇದ್ದೀವಿ ಅಂತ ಅನ್ನೋರಿದ್ರು ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ 3ನೇ ಕೋಡ್, ಕೋಡ್ ನಂಬರ್ 3, ಗ್ರಾಜ್ಯುಯೇಷನ್ 45% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಡಿಗ್ರಿ 45% ಅಂಕಗಳೊಂದಿಗೆ ಪಾಸ್ ಮಾಡಿ ಬಿ ಎಡ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನೀವು ಬಿ ಎಡ್ ಫೈನಲ್ ಇಯರ್ ಓದುತ್ತಾ ಇದ್ರಿ ಅಂದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 4, PUC ಪಾಸ್ ಮಾಡಿರ್ಬೇಕು. PUC 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದೇ ಸ್ನೇಹಿತರೆ, ಇಲ್ಲಿ ಪರ್ಸೆಂಟೇಜ್ ಮ್ಯಾಟರ್ ಆಗ್ತದೆ. 50% ಅಂಕಗಳೊಂದಿಗೆ 12ನೇ ತರಗತಿ ಪಾಸ್ ಮಾಡಿರ್ಬೇಕು. 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಒಂದು ಕೋರ್ಸ್ ಬರ್ತದೆ, ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್, ಆ ಕೋರ್ಸ್ ಅನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಈ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಫೈನಲ್ ಇಯರ್ ಓದ್ತಿದ್ರಿ ಅಂತ ತಿಳ್ಕೊಡ್ರಿ, ಅಂದ್ರೂ ಕೂಡ ನೀವು ಈ ಕೋಡ್ ನಂಬರ್ 4 ಅನ್ನ ಸೆಲೆಕ್ಟ್ ಮಾಡಿ ಪೇಪರ್ 2 ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 5, 12ನೇ ತರಗತಿ 50% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ 4 ವರ್ಷದ BA ಆಗಿರ್ಬೋದು, BSc ಎಜುಕೇಶನ್ ಆಗಿರ್ಬೋದು, BA ಎಜುಕೇಶನ್ ಆಗಿರ್ಬೋದು, BSc ಎಜುಕೇಶನ್ ಎರಡೆರಡು ಟೈಮ್ ಎದು ಕೊಟ್ಟನೋ ಗೊತ್ತಿಲ್ಲ, ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಪಾಸ್ ಮಾಡಿರ್ಬೇಕು. PUC 50% ಅಂಕಗಳೊಂದಿಗೆ ಇಲ್ಲಿ ಏನು ಮೆನ್ಷನ್ ಮಾಡಿದನಲ್ಲ ಕೋರ್ಸ್, ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಪಾಸ್ ಮಾಡಿರ್ಬೇಕು. ಅಥವಾ ಈ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿ ನೀವು ಫೈನಲ್ ಇಯರ್ ಆದರೂ ಓದುತ್ತಿರಬೇಕು, ಅಂದ್ರೆ ನೀವು ಈ ಪೇಪರ್ 2 ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 6, 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರ್ಬೇಕು. ಅದ್ರ ಜೊತೆಗೆ ಬಿ ಎಡ್ ಸ್ಪೆಷಲ್ ಎಜುಕೇಶನ್ದೊಳಗೆ ಬಿ ಎಡ್ ಅನ್ನು ಮುಗಿಸಿರ್ಬೇಕು. ಇನ್ ಕೇಸ್ ನೀವು ಬಿ ಎಡ್ ಫೈನಲ್ ಇಯರ್ ಓದುತ್ತಿದ್ರಿ ಅಂತಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 7, ಕೋಡ್ ನಂಬರ್ 7 ಬಿ ಎಡ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಬಿ ಎಡ್ ಮುಗಿಸಿದಂತ ಎಲ್ಲಾ ಅಭ್ಯರ್ಥಿಗಳ ಪೇಪರ್ 2 ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋಡ್ ನಂಬರ್ 8, 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿ ಅದ್ರ ಜೊತೆಗೆ ಬಿ ಎಡ್ ಅಥವಾ MEd ಇಂಟಿಗ್ರೇಟೆಡ್ ಕೋರ್ಸ್ 3 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಪಾಸ್ ಆದ್ರಿ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಈ ಇಂಟಿಗ್ರೇಟೆಡ್ ಕೋರ್ಸ್ ಏನು 3 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಅದಲ್ಲ, ಬಿ ಎಡ್ ಅಥವಾ MEd ಫೈನಲ್ ಇಯರ್ ಓದುತ್ತಿದ್ರಿ ಅಂತಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇದಿಷ್ಟೇನಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮ್ದ ಪ್ಯಾಟರ್ನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ CET ಪೇಪರ್ 1 ಮತ್ತು ಪೇಪರ್ 2 ಏನದವಲ್ಲ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಆಗಿರ್ತದೆ. ಅಂದ್ರೆ ಒಂದು ಕ್ವಶನಿಗೆ 4 ಆಪ್ಷನ್ಸ್ಗಳು ಇರ್ತಾವ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡೋದಿರ್ತದೆ. ಆಗ್ಲೇ ಹೇಳ್ದಂಗೆ CET ಒಟ್ಟು 2 ಪೇಪರ್ ಇರ್ತಾವ. ಪೇಪರ್ 1 ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ಶಿಕ್ಷಕರಾಗಬೇಕಾಗಿತ್ತು ಅಂದ್ರೆ ಈ ಪೇಪರ್ 1 ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಪೇಪರ್ 2 ಅಂದ್ರೆ 6ನೇ ತರಗತಿಯಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕಾಗಿತ್ತಂದ್ರೆ ಈ ಪೇಪರ್ 2 ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಪೇಪರ್ 1 ಬಗ್ಗೆ ನೋಡೋದಾದ್ರೆ 2.5 ತಾಸು ಸಮಯಾವಕಾಶ ಇರ್ತದೆ. 5 ಸಬ್ಜೆಕ್ಟ್ಗಳು ಇರ್ತಾವೆ ಸ್ನೇಹಿತರೆ. 5 ಸಬ್ಜೆಕ್ಟ್ಗಳು, ಪ್ರತಿ ಸಬ್ಜೆಕ್ಟ್ಗೆ 30 ಮಾರ್ಕ್ಸ್ ಅಂತೆ, ಒಟ್ಟಾರೆಯಾಗಿ 150 ಮಾರ್ಕ್ಸ್ ಇಂದ ಪೇಪರ್ 1 ಕ್ವಶನ್ ಪೇಪರ್ ಆಗಿರ್ತದೆ. 5 ಸಬ್ಜೆಕ್ಟ್ಗಳು ಯಾವ್ಯಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ, ಮ್ಯಾಥಮೆಟಿಕ್ಸ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಈ ರೀತಿ 5 ಸಬ್ಜೆಕ್ಟ್ ಒಳಗೊಂಡಿರ್ತಕ್ಕಂಥದ್ದು ಪೇಪರ್ 1 ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪೇಪರ್ 2 ಕೂಡ ಸೇಮ್ ಸ್ನೇಹಿತರೆ, 2.5 ತಾಸು ಸಮಯಾವಕಾಶ ಇರ್ತದೆ. 150 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ. ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎಕ್ಸಾಮ್ಗಳು ಯಾವ ಭಾಷೆಯಲ್ಲಿ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಬೈಲಿಂಗ್ವಲ್ದಾಗಿರ್ತದೆ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಒಳಗಿರ್ತದೆ ಸ್ನೇಹಿತರೆ. ಈ ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಇರುವುದಿಲ್ಲ ಸ್ನೇಹಿತರೆ. ಈ ಎಕ್ಸಾಮ್ಗಳಲ್ಲಿ
60% ಮಾರ್ಕ್ಸ್ ನೀವೇನಾದರೂ ತೊಗೊಂಡಿರಿ ಅಂತಂದ್ರೆ CTET ಪಾಸ್ ಆದಂಗೆ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೀವು ಪಾಸ್ ಆದಂಗೆ ಸ್ನೇಹಿತರೆ. ಒಮ್ಮೆ ಪಾಸ್ ಆದಿರಿ ಅಂತಂದ್ರೆ ಒಂದು ಸರ್ಟಿಫಿಕೇಟ್, ಡಿಜಿಟಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅಂದರೆ ನಿಮ್ದು ಡಿಜಿ ಲಾಕರ್ಗೆ ಕಳಿಸ್ತಾರೆ ಅದು, ಹೌದ್ರಿ. ಆ ಸರ್ಟಿಫಿಕೇಟ್ ಏನಂದ್ರೆ ಲೈಫ್ ಟೈಮ್ ತನಕ ವ್ಯಾಲಿಡಿಟಿ ಇರ್ತದೆ ಸ್ನೇಹಿತರೆ. ಇನ್ ಕೇಸ್ ನೀವು CTET ಪಾಸ್ ಆದ್ರಿ ಅಂತಂತಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಆಗಿರ್ತಕ್ಕಂಥ KVS, NVS, ಆಮೇಲೆ ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ಸ್, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಎಲ್ಲ ಸ್ಕೂಲ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಶಿಕ್ಷಕರಾಗಬಹುದು. ಒಮ್ಮೆ ನೀವು CTET ಪಾಸ್ ಮಾಡಿದ ಮೇಲೆ ಸ್ಕೋರ್ ಹೆಚ್ಚಿಗೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ನೀವು CTETಗೆ ಅಪ್ಲಿಕೇಶನ್ ಹಾಕಿ ನಿಮ್ಮದು ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಇನ್ ಡಿಟೇಲ್ ಸಿಲೆಬಸ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ದಾಗ ಶೇರ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಈ ನೋಟಿಫಿಕೇಶನನ್ನು ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಸಿಲೆಬಸನ್ನು ಓದ್ಕೊಂಡು ತದನಂತರ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಮಾತ್ರ ಎಕ್ಸಾಮಿನೇಷನ್ ಸೆಂಟರ್ ಇರ್ತಕ್ಕಂಥದ್ದು ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಟ್ಟು 4 ಎಕ್ಸಾಮಿನೇಷನ್ ಸೆಂಟರನ್ನು ಪ್ರಿಫರೆನ್ಸ್ ಆಗಿ ಕೊಡಬೇಕಾಗ್ತದೆ ಸ್ನೇಹಿತರೆ. ಇದಿಷ್ಟು ಈ CTET ಡಿಸೆಂಬರ್ 2024ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.